ಎಫ್ಐಆರ್ ಆಗಿದೆ ಎಂಬ ಮಾಹಿತಿ ಮಾಧ್ಯಮದ ಮೂಲಕ ನನ್ನ ಗಮನಕ್ಕೆ ಬಂದಿದೆ. ಪೊಲೀಸ್ ಇಲಾಖೆಯ ಅಧಿಕಾರಿಯೊಬ್ಬರು ನನ್ನ ಕರೆ ಮಾಡಿದೆ, ನಮಗೆ ನೋಟಿಸ್ ನೀಡಲಿಕ್ಕೆ ನಾವು ಬರ್ತೇವೆ, ನಾನು ಅದಕ್ಕೆ ಬ್ಯುಸಿ ಇದ್ದೇನೆ, 6 ಗಂಟೆ ಅಂತ ಬನ್ನಿ ಅಂತ ಹೇಳಿದ್ದೇವೆ. ಈಗ 6 ಗಂಟೆಯಿಂದ 7 ಗಂಟೆ ತನಕ ಈ ನನ್ನ ಆಫೀಸಲ್ಲಿ ಅವರಿಗೆ ಕಾಯ್ತಿದ್ದೆ, ಇಷ್ಟು ತನಕ ಬರಲಿಲ್ಲ. ಖಂಡಿತವಾಗಿಯೂ ಪೊಲೀಸರವರ ಕರ್ತವ್ಯವನ್ನು ಮಾಡಿದ್ದಾರೆ. ಯಾವುದೇ ನೋಟಿಸ್ ಕೊಟ್ಟರೆ ಅದನ್ನು ತಗೊಳ್ಳಿಕ್ಕೆ ಸಿದ್ಧ. ಏಕೆಂದರೆ ನಾವು ಯಾವುದೇ ರೀತಿಯ ಡಕಾಯಿತ ಅಥವಾ ಯಾವುದೇ ರೀತಿಯ ಇನ್ನಿತರ ದುಂಬಿ ಮಾಡುವಂಥದ್ದಾಗಲಿ ದೇಶ ವಿರೋಧಿ ಚಟುವಟಿಕೆ ಮಾಡಲಿಲ್ಲ. ಅದರಿಂದಾಗಿ ನಮಗೆ ಹೆಮ್ಮೆ ಉಂಟು. ನಮ್ಮ ಕಾರ್ಯಕರ್ತ ನಾವೆಲ್ಲರೂ ಸೇರಿ ಇವತ್ತು ನಮ್ಮ ದೇಶದ ನಮ್ಮೆಲ್ಲರ ಹೆಮ್ಮೆ ನರೇಂದ್ರ ಮೋದಿ ಅವರು ಯಾವ ರೀತಿ ದೇಶವನ್ನು ಮುನ್ನಡೆಸಿದ್ದಾರೆ, ಇಡೀ ವಿಶ್ವ ಯಾವ ರೀತಿ ನರೇಂದ್ರ ಮೋದಿಯ ಗೌರವ ಕೊಡೋದು ಎಂಬುದರ ಬಗ್ಗೆ ನಮಗೆಲ್ಲ ವಿಶ್ವದ ಇತರ ರಾಷ್ಟ್ರಗಳು ಕೂಡ ಅವರಂಥ ಒಬ್ಬ ವ್ಯಕ್ತಿ ನಮ್ಮ ದೇಶ ಪ್ರಧಾನಿ ಆಗಬೇಕಂತ ಅಪೇಕ್ಷೆ ಪಟ್ಟಾಗ ಖಂಡಿತವಾಗಿ ಅಂಥ ವ್ಯಕ್ತಿಯ ಬಗ್ಗೆ ಭಾಳ ಹಗುರವಾಗಿ ಮಾತಾಡುವಂಥದ್ದಂಥ ವ್ಯಕ್ತಿಯ ಬಗ್ಗೆ ಭಾಳ ಒಂದು ಅನ್ಪಾರ್ಲಿಮೆಂಟಾಗಿ ಕೆಲವೊಂದು ಪ್ರತಿಭಟನೆಯಲ್ಲಿ ಅವರ ವಿಚಾರವನ್ನು ತೆಗೆದಾಗ ನಮಗೆ ಅದನ್ನು ಸಹಿಸಲಿಕ್ಕೆ ಆಗಲಿಲ್ಲ. ಅದರ ಜೊತೆಗೆ ಯಾವುದೇ ಒಂದು ವಿಚಾರದಲ್ಲಿ ಪ್ರತಿಭಟನೆ ಮಾಡಬೇಕಿತ್ತು, ಆ ವಿಚಾರದಲ್ಲಿ ಅವರು ಪ್ರತಿಭಟನೆ ಮಾಡಲಿಲ್ಲ. ನೀಟ್ ಎಂಬ ವಿಚಾರ ಈಗಾಗಲೇ ಅದು ಮುಗ್ಧ ಅಧ್ಯಯನವಾಗಿದೆ. ಯಾರು ವಿದ್ಯಾರ್ಥಿಗಳು ಆ ವಿದ್ಯಾರ್ಥಿಗಳು ಅದರ ಪ್ರಕಾರ ಮತ್ತೊಮ್ಮೆ ಎಕ್ಸಾಮ್ನ ಮೂಲಕ ಪರೀಕ್ಷೆ ಬರೆದಿದ್ದಾರೆ, ಅವರು ಉತ್ತೀರ್ಣರಾಗಿದ್ದಾರೆ. ಅವರವರ ಯಾವ ಬೇರೆ ಬೇರೆ ಕಾಲೇಜ್ ಇಂಜಿನಿಯರಿಂಗ್ ಇರ್ಬೋದು, ಮೆಡಿಕಲ್ ಪ್ಯಾರಾಮೆಡಿಕಲ್ಗೆ ಸೇರ್ಪಡೆ ಬಗ್ಗೆ ಅದರದೊಂದು ವಿಚಾರದಲ್ಲಿ ತೊಡಗಿದ್ದಾರೆ. ಆದರೆ 95% ಜನರು ಯಾರು ಈ ಪ್ರತಿಭಟನೆಯಲ್ಲಿ ಡೆಲ್ಲಿಯಲ್ಲಿ ಭಾಗವಹಿಸುತ್ತಾರೆ, ಬಹುಶಃ ಅವರ ಹಿನ್ನೆಲೆ ಏನೆಂಬುದನ್ನು ಇವತ್ತು 280 ಜನ ಡ್ರಗ್ ಅಡಿಕ್ಟ್ ಬೇರೆ ಬೇರೆ ಗುಂಡಾ ಕಾಯ್ದೆಯಲ್ಲಿರುವ ಎಂಬುದನ್ನು ಇವತ್ತು ಡೆಲ್ಲಿ ಪೊಲೀಸರು ತಮ್ಮ ವರದಿಯಲ್ಲಿ ದೃಢ ಮಾಡಿದ್ದಾರೆ. ಅದರಿಂದಾಗಿ ಕಾಂಗ್ರೆಸ್ನವರು ಪ್ರಥಮವಾಗಿ ಆ 280 ಜನರ ಒಂದು ಮಾಹಿತಿಯನ್ನು ಪಡ್ಕೊಂಡು ನಿಜವಾಗಿ ನಾವು ದೇಶದ್ರೋಹ ಯಾವುದಲ್ಲ ಎಂಬುದರ ಬಗ್ಗೆ ಅವ್ರ ಧ್ವನಿಯನ್ನು ಎತ್ತಬೇಕು. ನಿಜವಾಗಿ ರಾಹುಲ್ ಗಾಂಧಿ ಅವರ ಬಗ್ಗೆ ನಾವು ಈಗಾಗಲೇ ಉಲ್ಲೇಖವನ್ನು ಮಾಡಿದ ಪ್ರಕಾರ ವಿಪಕ್ಷ ನಾಯಕ ಯಾವ ರೀತಿ ಇರಬೇಕಂತೇಳಿದರೆ ಒಂದು ಜನರ ಪರವಾಗಿ ಏನಾದರೂ ವ್ಯತ್ಯಾಸ ಆದಾಗ ಅದನ್ನು ಧ್ವನಿ ಎತ್ತುವಂಥ ಕೆಲಸ ಮಾಡಬೇಕು. ಇವರು ಯುರೋಪ್ ಇರ್ಬೋದು, ಬೇರೆ ಬೇರೆ ವಿದೇಶ ಪ್ರವಾಸದಲ್ಲಿ ಇದ್ದುಕೊಂಡು ತನ್ನ ಮನಸ್ಸಿಗೆ ಬಂದಾಗೆ ಯಾವುದೇ ಒಂದು ದೇಶದ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಯಾವುದೇ ಅದರ ವಿಚಾರಗಳನ್ನು ತಿಳಿಯದೆ ನೇರವಾಗಿ ಆ ಪ್ರತಿಭಟನೆ ಧುಮುಕಿ ನಾನು ನಿಮ್ಮ ಜೊತೆಗಿದ್ದೇನೆ ನನ್ನ ಬೆಂಬಲ ಕೊಡುವಂಥದ್ದು ಒಂದು ಭಾಳ ಒಂದು ಹೀನಾಯ ಪರಿಸ್ಥಿತಿ ಅಂತ ಕಾಂಗ್ರೆಸ್ ನಾನು ಎಣಿಸ್ತೇನೆ. ಅದರಿಂದಾಗಿ ರಾಹುಲ್ ಗಾಂಧಿ ಇವತ್ತಿಗೂ ಕೂಡ ನಾನು ನಿನ್ನೆ ಹೇಳಿದ್ದೇನೆ, ರಾಹುಲ್ ಗಾಂಧಿ ನಶೆಯಲ್ಲಿದ್ದಾರೆ ಅಂತ. ಖಂಡಿತವಾಗಿ ರಾಹುಲ್ ಗಾಂಧಿಯವರು ಈ ರಾಜಕೀಯ ನಶೆಯಲ್ಲಿದ್ದಾರೆ ಬಿಟ್ಟರೆ ಹಿಂದುತ್ವ ಅಭಿವೃದ್ಧಿ ದೇಶದ ನಶೆಯಲ್ಲಿ ಅವರಿಲ್ಲ. ಅದರಿಂದಾಗಿ ರಾಹುಲ್ ಗಾಂಧಿ ಅವರು ಮತ್ತೊಮ್ಮೆ ಅವರನ್ನು ಸುಧಾರಿಸಿಕೊಳ್ಳುವಂಥ ಒಂದು ಕೆಲಸ ಮಾಡಬೇಕು. ಇವತ್ತು ಸಂಸತ್ತಲ್ಲಿ ಕೂಡ ಇಡೇಟ್ ಎಂಬ ಪದವನ್ನು ಬಳಸಿದ್ದಾರೆ. ಖಂಡಿತವಾಗಿ ಇದು ಕಾಂಗ್ರೆಸ್ ಅವರಿಗೆ ಗೌರವ ತರುವಂಥದ್ದಲ್ಲ. ಅದರಿಂದಾಗಿ ಕಾಂಗ್ರೆಸ್ಸಿಗರು ಯಾವ ರೀತಿ ಕಾಕ್ರೋಚ್ಗಳ ಜೊತೆ ಸೇರಿ ಪ್ರತಿಭಟನೆ ಮಾಡಿದರೆ ಬಹುಶಃ ಅವರ ವಿಪಕ್ಷ ನಾಯಕರನ್ನು ತಿದ್ದುವಂಥ ಕೆಲಸ ಮಾಡಿದರೆ ಒಂದು ದೇಶಕ್ಕೆ ಒಂದು ಒಳ್ಳೆಯ ಒಂದು ಸಂದೇಶವನ್ನು ಕಲಿಸಿದ್ದಾರೆ. ಅದರಿಂದಾಗಿ ಕಾಂಗ್ರೆಸ್ ನಾಯಕರು ಇರ್ಬೋದು, ಇವರು ಯಾರೆಲ್ಲ ಇವತ್ತು ಭಾಳಷ್ಟು ಕಮೆಂಟ್ಸ್ಗಳನ್ನು ಮಾಡೋ ಮೂಲಕ ಪ್ರತಿಭಟನೆ ಮಾಡಿದಾರಲ್ಲ, ಇವತ್ತು ನಮ್ಮ ದೇಶದಲ್ಲಿ ಮಾತ್ರ ನಮ್ಮ ರಾಜ್ಯದಲ್ಲಿ ಯಾವ ರೀತಿಯ ಅದಕ್ಕೆ ವಿರೋಧ ವ್ಯಕ್ತಪಡಿಸಿ ಎಂಬುದು ಅವರು ಅರ್ಥ ಮಾಡಬೇಕು. ಇವತ್ತು ಜಿಲ್ಲೆಯ ಕಾಂಗ್ರೆಸ್ಸಿಗರಿಗೆ ನಾನೊಂದು ವಿನಂತಿಯನ್ನು ಮಾಡಲಿಕ್ಕೆ ಬಯಸ್ತೇನೆ. ಅದೇ ರೀತಿ ತಮ್ಮ ನಿಜವಾದ ನಿಮಗೆ ಜಿಲ್ಲೆಯ ಬಗ್ಗೆ ಗೌರವ ಇದ್ದರೆ ಇವತ್ತು ಭಾಳಷ್ಟು ಶಾಲಾ ಕಾಲೇಜ್ ಕಟ್ಟಡಗಳು ಇವತ್ತು ಸೋರಿಕೆ ಆಗ್ತಿದೆ. ಅತಿಥಿ ಶಿಕ್ಷಕರಿಗೆ ಸಂಬಳ ಕೊಡಲಿಕ್ಕೆ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ. ಇವರು ಆಗಿದ್ದರೆ ಶಿಕ್ಷಣ ಸಚಿವರ ಮುಂದೆ ಹೋಗಿ ಪ್ರತಿಭಟನೆ ಮಾಡಿ ನಮ್ಮ ಜಿಲ್ಲೆಯ ಶಿಕ್ಷಣ ಪದ್ಧತಿ ಇವತ್ತು ವಿಶ್ವದಲ್ಲೇ ಕಾಶಿ ಎಂದು ಪ್ರಸಿದ್ಧಪಟ್ಟಿದೆ. ಇವತ್ತು SLC PUC ನಾವು ಪ್ರಥಮ ಸ್ಥಾನದ ಮೂಲಕ ಇತರ ಜಿಲ್ಲೆಗೆ ಮಾದರಿಯಾಗಿದೆ. ಆದರೆ ಶಾಲೆಯಲ್ಲಿ ಕಟ್ಟಡಗಳು ಸರಿಯಾಗಿ ಶಿಥಿಲಗೊಂಡಿದೆ, ಇವತ್ತು ಸೋರಿಕೆ ಆಗ್ತಾ ಉಂಟು. ಇವತ್ತು ಅತಿ ಶಿಕ್ಷಕರಿಗೆ ಸಂಬಳ ಕೊಡಲಿಕ್ಕೆ ದುಡ್ಡಿಲ್ಲ. ಅದರಲ್ಲೂ ವಿಶೇಷವಾಗಿ ಇವತ್ತು ಅಂಗನವಾಡಿಗಳಲ್ಲಿ ಇವತ್ತು ಮೊಟ್ಟೆ ಕೊಡುವಂಥ ಕಾರ್ಯಕ್ರಮ ನಮ್ಮ ಸರ್ಕಾರ ಇರೋದು. ಇವತ್ತು ಮೊಟ್ಟೆ ದರ ಏರಿಕೆ ಸಂದರ್ಭದಲ್ಲಿ ಇವತ್ತು ಒಂದು ಮೊಟ್ಟೆಯನ್ನು ಕೊಡಲಿಕ್ಕೆ ಅವರಿಗೆ ಪರ್ಚೇಸ್ ಮಾಡುವಂಥ ಯೋಗ್ಯತೆ ಸರ್ಕಾರಕ್ಕಿಲ್ಲ. ಅದರಿಂದಾಗಿ ಕಾಂಗ್ರೆಸ್ನವರು ಅಭಿವೃದ್ಧಿಯ ಬಗ್ಗೆ ಚರ್ಚೆ ಮಾಡಿದರೆ ಖಂಡಿತವಾಗಿ ಶಿಕ್ಷಣದ ಬಗ್ಗೆ ಪ್ರಥಮ ಆದ್ಯತೆಯನ್ನು ಕೊಡುವ ಮೂಲಕ ಕರಾವಳಿಗೆ ಅನುದಾನದಲ್ಲಿ ಯಾವ ರೀತಿ ಇವತ್ತು ತಾರತಮ್ಯ ಮಾಡಿದ್ದಾರೆ ಆ ಪಟ್ಟಿಯನ್ನು ಇರಲಿ, ಈ ಹಿಂದಿನ ಸರ್ಕಾರ ಯಾವ ರೀತಿ ಅಭಿವೃದ್ಧಿಗೆ ಅನುದಾನ ಕೊಟ್ಟಿದೆ ಆ ಪಟ್ಟಿ ವಿಚಾರದಲ್ಲಿ ಇಟ್ಕೊಂಡು ಚರ್ಚೆಗಳನ್ನು ಮಾಡಲಿ. ಒಟ್ಟಾರೆ ಕಾಂಗ್ರೆಸ್ ಅವರನ್ನು ನಾವು ಭಾಳ ವರ್ಷದಿಂದ ನೋಡಿದ್ದೇವೆ. ಕರಾವಳಿ ಭಾಗದ ಜನರು ಕಾಂಗ್ರೆಸ್ ಅವರು ಈ ಹಿಂದೆ ಯಾವ ರೀತಿ ಮಾಡ್ತಾರೆ ಇವತ್ತು ಕೂಡ ಅದೇ ರೀತಿ ಜನರನ್ನು ಸೋಷಿಯಲ್ ಮೀಡಿಯಾದ ಮೂಲಕ ದಾರಿ ತಪ್ಪಿಸುವಂಥ ಪ್ರಯತ್ನ ಮಾಡ್ತಾರೆ. ವಿದ್ಯಾರ್ಥಿಗಳು ನಿಜವಾದ ವಿದ್ಯಾರ್ಥಿಗಳು ಇವತ್ತು ಭಾಳ ಸಂತೋಷದಲ್ಲಿದ್ದಾರೆ. ನರೇಂದ್ರ ಮೋದಿ ಅವರ ಒಂದು ಯೋಗ್ಯತೆಯನ್ನು ಇವತ್ತು ಅವರು ಹೆಚ್ಚು ಸಾರಿ ಹೇಳುವಂಥ ಕೆಲಸಗಳನ್ನು ಮಾಡ್ತಿದ್ದಾರೆ. ಅದರಿಂದಾಗಿ ಇವತ್ತಿನ ಈ ಒಂದು ಪೊಲೀಸ್ ಯಾವ ರೀತಿ FIR ದಾಖಲೆ ಮಾಡಿದರೆ ಭಾಳ ಸಂತೋಷ ಇದೆ. ಅವರು ಮಾಜಿ ಸಚಿವರು ಒಂದು ಉಡುಪಿ ಟೌನ್ ಸ್ಟೇಷನ್ಗೆ ಹೋಗೋದು ಅಂತ ಹೇಳಿದರೆ ಖಂಡಿತವಾಗಿಯೂ ನಮ್ಮ ಜಿಲ್ಲೆಯ BJP ಶಕ್ತಿ ಎನ್ನುವುದನ್ನು ಅದು ತೋರಿಸಿಕೊಟ್ಟಿದೆ. ಅದರಿಂದಾಗಿ ಒಬ್ಬ ಟೌನ್ ಸ್ಟೇಷನ್ನಿಗೆ ಒಂದು ಮಾಜಿ ಸಚಿವರು ಬರುವುದು ಅಂತ ಹೇಳಿದರೆ ಖಂಡಿತವಾಗಿಯೂ ಕಾಂಗ್ರೆಸ್ನ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಹೋಗಿದೆ ಎಂಬುದನ್ನು ಅದು ಸಾಬೀತುಪಟ್ಟಿದೆ. ಠಾಣೆಗಳಲ್ಲಿ ಕೊಡ್ತಾ ಇದ್ದಾರೆ.
ನೋಡಿ ಠಾಣೆಯಲ್ಲಿ ಕಾಂಗ್ರೆಸ್ ಇವತ್ತು ಅವರದೇ ಸರ್ಕಾರ ಉಂಟು. ನಾವು ಆ ಬಗ್ಗೆ ಏನು ಚರ್ಚೆ ಮಾಡಲಿಕ್ಕೆ ಹೋಗಲ್ಲ. ಯಾಕಂತ ಹೇಳಿದರೆ ಅವರು ಠಾಣೆಗಳಲ್ಲಿ ದೂರು ಕೊಡುವಂಥದ್ದು ಇರ್ಬೋದು, ಏನಿದ್ರು ಕೂಡ ನಮ್ಮ ಸಿದ್ಧಾಂತ ವಿಚಾರ ಬದ್ಧತೆಯಲ್ಲಿ ನಾವು ಯಾವತ್ತೂ ಕೂಡ ರಾಜಿ ಮಾಡೋದಿಲ್ಲ. ಅದರಿಂದ ನೋಡಿ ಯುವ ಮೋರ್ಚಾದವರು ದೂರನ್ನು ಹಿಡಿದ್ದಾರೆ ಮಣಿಪಾಲದ ಪ್ರತಿಭಟನೆ ಬಗ್ಗೆ, ನರೇಂದ್ರ ಮೋದಿ ಬಗ್ಗೆ ಯಾವ ರೀತಿ ಅವರು ಆ ಪದಗಳನ್ನು ಬಳಸಿದ್ದಾರೆ, ಆ ರಾಷ್ಟ್ರಧ್ವಜವನ್ನು ಯಾವ ರೀತಿ ಅದನ್ನು ಸೊಂಟಕ್ಕೆ ಕಟ್ಕೊಂಡು ಕೈಯಲ್ಲಿ ಕಟ್ಕೊಂಡು ಅದನ್ನು ಉಲ್ಟಾ ಪಲ್ಟಾ ಮಾಡಿದ್ದಾರೆ. ಆದರೆ ಇವತ್ತು ಪೊಲೀಸರು ಅದರ ಬಗ್ಗೆ ಕೇಸನ್ನು ದಾಖಲಿಕ್ಕೆ ಮುಂದೆ ಹಿಂದೆ ನೋಡ್ತಿದ್ದಾರೆ. ಯಾಕೆಂದರೆ ಇವತ್ತು ಕಾಂಗ್ರೆಸ್ ಸರ್ಕಾರದೊಡನೆ ಹೆದರಿಕೆಯಿಂದ. ಅದರಿಂದಾಗಿ ಪೊಲೀಸರಿಗೆ ನಾನೊಂದು ವಿನಂತಿಯನ್ನು ಮಾಡ್ತೇನೆ. ರಾಷ್ಟ್ರೀಯ ಒಂದು ಚಿಂತನೆಯಲ್ಲಿರುವಂಥ ಭಾರತೀಯ ಜನತಾ ಪಕ್ಷ ಖಂಡಿತವಾಗಿ ತಮ್ಮ ಜೊತೆಗೆ ಇರ್ತದೆ. ತಾವು ಸಿದ್ಧಾಂತದ ಪರವಾಗಿ ರಾಷ್ಟ್ರೀಯತೆ ಪರವಾಗಿ ಕೆಲಸ ಮಾಡಿ ಇನ್ನು ಮುಂದೆ ದಿನಗಳಲ್ಲಿ ಕೂಡ ಖಂಡಿತವಾಗಿಯೂ ಸರ್ಕಾರ ಯಾವುದು ಪರ್ಮನೆಂಟ್ ಅಲ್ಲ, ಇವತ್ತು ಬರ್ತದೆ ನಾಳೆ ಹೋಗ್ತದೆ. ಆದರೆ ಸಿದ್ಧಾಂತಗಳ ವಿಚಾರ ಒಳ್ಳೆಯ ಕೆಲಸಗಳು ಜನರ ಮನಸ್ಸಲ್ಲಿ ಅದು ಮಸೀದಿ ಅಲ್ಲಿ ಹೋಗುತ್ತಿಲ್ಲ. ಅದರಿಂದಾಗಿ ಕಾಂಗ್ರೆಸ್ ಹಿರಿಯರಿಗೆ ನೀವು ಎದುರಿ ಕೆಲಸ ಕಾರ್ಯವನ್ನು ಮಾಡಬೇಡಿ. ಇವತ್ತು ಪೊಲೀಸವರು ಕರೆ ಮಾಡಿದಾಗ ಕೂಡ ನಾವು ಹೇಳಿದೆ, ಜನ ಇರ್ಬೋದು ಅಥವಾ ಇಲ್ಲದಿರ್ಬೋದು, ನೀವು ಬನ್ನಿ, ನಿಮ್ಮ ವಿರುದ್ಧ ನಮ್ಮದು ಹೋರಾಟ ಅಲ್ಲ. ಯಾಕಂತೇಳಿದರೆ ಪೊಲೀಸರಿಗೆ ಭಾಳ ಬೇಜಾರಾಗಿದೆ. ಯಾಕಂತೇಳಿದರೆ ಒಂದು ವಿದ್ಯಾರ್ಥಿ, ಮಣಿಪಾಲದ ವಿದ್ಯಾರ್ಥಿ ಪೊಲೀಸರಿಗೆ ಲಾಠಿ ತೆಗಿಯಪ್ಪ ಹಿಂದಿಯಲ್ಲಿ ಕಿದರ ಲಾಠಿ ಮಾರೋ ಯಾರು ಅಂತೇಳಿ ಪೊಲೀಸರಿಗೆ ಬೆದರಿಕೆ ಆಗ್ತಿದ್ದಾರೆ. ಆದರೆ ಪೊಲೀಸರು ಇವತ್ತು ಮೌನವಾಗಿದೆ. ಯಾಕಂತೇಳಿದರೆ ನಮ್ಮ ರಾಜ್ಯದಲ್ಲಿ ಇರುವಂಥದ್ದು ಕಾಂಗ್ರೆಸ್ ಸರ್ಕಾರ. ಅದರಿಂದಾಗಿ ಪೊಲೀಸರಿಗೂ ಗೊತ್ತುಂಟು ಈ ರೀತಿಯ ವರ್ತನೆಗಳು ಸರಿಯಲ್ಲ. ಆದರೆ ಅವರ ಈ ಬೇರೆ ಬೇರೆ ರೀತಿಯ ಒತ್ತಡಗಳಿಗೆ ಮನಿದವರು ಸುಮ್ಮನೆ ಇವತ್ತು ಕಣ್ಣಿಗೆ ಬಟ್ಟೆ ಕಟ್ಟಿ ಕೂತ್ಕೊಳ್ಳುವಂಥ ಪರಿಸ್ಥಿತಿ ನಮ್ಮ ಜಿಲ್ಲೆಯ ಪೊಲೀಸರದಾಗಿದೆ. ಅದರಿಂದಾಗಿ ಪೊಲೀಸರ ಜೊತೆ ನಾವಿರ್ತೇವೆ. ಕಾನೂನು ಸುವ್ಯವಸ್ಥೆಗೆ ಪೊಲೀಸರಿಗೆ ಇತರರಿಂದ ಅನ್ಯಾಯ ಆದಾಗ ನಾವು ಪಕ್ಷದ ಮೂಲಕ ಅವರಿಗೆ ಸಹಕಾರ ಕೊಡುವಂಥ ಕೆಲಸ. ಒಟ್ಟಾರೆ ಈ ಒಂದು ವಿಚಾರದಲ್ಲಿ ಪ್ರಧಾನಿಯ ವಿಚಾರದಲ್ಲಿ ನಾವು ರಾಜ್ಯವನ್ನು ಮಾಡುವುದಿಲ್ಲ. ಇನ್ನು ಮುಂದಕ್ಕೆ ಕೂಡ ಪ್ರಧಾನಿಯ ಪರವಾಗಿ ನಾವೆಲ್ಲರೂ ನಿಲ್ತೇವೆ. ಈ ಹೋರಾಟ ಕೇವಲ ಇವತ್ತು ಮಾತ್ರ ಅಲ್ಲ, ಮುಂದೆಯೂ ಕೂಡ ಪ್ರಧಾನಿಯ ವಿಚಾರದಲ್ಲಿ ನಮ್ಮ ಇಡೀ ಜಿಲ್ಲೆಯಾದ್ಯಂತ ನಾವು ಹೋರಾಟಗಳನ್ನು ಮಾಡ್ತೇವೆ ಅಂತ ಹೇಳಲಿಕ್ಕೆ ಬಯಸ್ತೇನೆ.